ಅಮ್ಮ, ನಾನಂತೂ MD ಪಾರ್ಟಿಗೆ ಬರೋದಿಲ್ಲ. ಯಾಕೆ ಬರಲ್ಲ? ಯಾಕೆ ಬರ್ಬೇಕು? ನಮ್ಮ ಮಗನ ಪಟ್ಟದಿಂದ ಇಳಿಸಿ ಇನ್ಯಾರನ್ನ MD ಮಾಡಕ್ ಹೊರಟಿದ್ಯಲ್ಲ, ಅದನ್ನ ನೋಡಿ ನಾನು ಚಪ್ಪಾಳೆ ತಟ್ಟೋದ್ ಬರ್ಲಾ? ನಮ್ಮ ಮಗನ್ಗೆ ಎಷ್ಟು ಅವಮಾನ ಆಗುತ್ತೆ, ಎಷ್ಟು ಕುಗ್ಗೋಗ್ತಾನೆ ಅಂತ ನಾನು ನೋಡೋದಕ್ ಬರ್ಲಾ? ನೀನಿಷ್ಟು ಓವರ್ ರಿಯಾಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ನಾನು ತುಂಬಾ ದೂರ ಆಲೋಚನೆ ಮಾಡಿನೇ ಈ ತೀರ್ಮಾನ ತಗೊಂಡಿರೋದು. ದುರಾಲೋಚನೆನಾ? ಬೇಬಿ, ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡ. ಯಾಕೆ ನಿನ್ಗಿಷ್ಟು ಕೋಪ? ನಾನೇನು ಸೀನಾ ಕೆಲಸದಿಂದ ತೆಗಿತಾ ಇಲ್ಲ. ಅವನೇ ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಅಂದಿದ್ದಾನೆ. ಅದಕ್ಕೆ ಕಂಪನಿ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂದ್ರೆ ಯಾರನ್ನಾದ್ರೂ ಕೂರ್ಸೋದು ಅನಿವಾರ್ಯ. ಇದು ಒಳ್ಳೆ ಚೆನ್ನಾಗಿ ಹೇಳ್ತಿರತ್ತೆ. ಅವ್ನ್ ಮನೆ ಬಿಟ್ಟು ಹೋದಾಗ ಅವ್ನ್ ಪಾಡಿಗೆ ಅವ್ನು ಹೋಗ್ಲಿ ಅಂತ ಸುಮ್ಮನೆ ಆದ್ರೆ, ಈಗ ನಮ್ಮ ಮಗ ಕಂಪ್ನಿ ಬಿಡ್ತಾ ಇದ್ದಾನೆ, ಸುಮ್ಮನೆ ಇರೋ ನಿರ್ಧಾರ ತಗೋತಿದ್ದೀರಲ್ಲ ಅತ್ತೆ. ಅವನ್ ಜಾಗಕ್ಕೆ ಯಾರನ್ನೂ ಕರ್ಕೊಂಡ್ ಬಂದ್ ಕೂರ್ಸೋ ಬದಲು ಅವನನ್ನೇ ಕಂಪ್ನಿ ಬಿಟ್ಟು ಹೋಗದೇ ಇರೋ ತರ ತಡಿಬೋದಲ್ವಾ? ಮನೇನೂ ಇಲ್ಲ, ಈ ಕಂಪ್ನಿನೂ ಇಲ್ಲ ಅಂದ್ರೆ ಶ್ರೀ ಎಲ್ಲಿಗೆ ಹೋಗ್ಬೇಕು? ಸಾಕು ನಿಂದು ಸಿಂಪತಿ ಡ್ರಾಮಾ. ನನ್ ಮಗ ವಿದ್ಯಾವಂತ, ಕೆಲಸ ಮಾಡಿರೋ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲೋ ಹೋಗಿ ಬದುಕ್ತಾನೆ. ಆದ್ರೆ ನಮ್ಮಿಂದ ಅಂತೂ ದೂರ ಆದ ಹಾಗೆ ಅಲ್ವೇನೆ ಬೇಬಿ? ಆತಂಕ ಬೇಡ. ನಾನಿರೋವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ. ಹೀಗೆ ಹೇಳಿನೇ ಎಲ್ಲ ಅವಕಾಶನ ಅವನಿಂದ ಕಿತ್ಕೊಂಡ್ಬಿಟ್ರಿ. ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ ಬೇಬಿ. ನನ್ನ ಈ ನಿರ್ಧಾರದಿಂದ ಮನೆ ಬಿಟ್ಟು ಹೋಗಿರೋ ಶ್ರೀ ಮತ್ತೆ ಈ ಮನೆಗೆ ವಾಪಸ್ ಬರ್ತಾರೆ. ಬೇಬಿ, ಹಾಗೆ ಇನ್ನೊಂದು ವಿಷಯ ತಿಳ್ಕೊಂಡ್ಬಿಡು. ನಿನ್ನ ಕಂಪನಿ ಶೇರ್ ಹೋಲ್ಡರ್ ಮಾಡಿರೋದು ನಾನು. ಯಾವಾಗ ಬೇಕಾದ್ರೂ ಆ ಅಧಿಕಾರ ಹಕ್ಕನ್ನು ವಾಪಸ್ ತಗೋಬಹುದು. ಆ ಹಕ್ಕು ನನಗಿನ್ನೂ ಇದೆ. ನನ್ನ ಕಂಪನಿ, ನನ್ನ ನಿರ್ಧಾರ. ನಾಳೆ ಹೊಸ MD ಅಪಾಯಿಂಟ್ ಆಗೇ ಆಗ್ತಾರೆ. ಇಷ್ಟ ಇರೋರು ನಾಳೆ ಫಂಕ್ಷನ್ಗೆ ಬರಬಹುದು, ಇಲ್ಲದೆ ಇದ್ದವರು ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೂತ್ಕೊಳ್ಳಿ ಸರ್. ಪರವಾಗಿಲ್ಲ, ನಾನು ಕೂರ್ತಿದ್ದ ಚೇರನ್ನ ಬರ್ತಿರೋ ಹೊಸ MD ಬಿಟ್ಕೊಡ್ತಾ ಇದ್ದೀನಿ. ನೀಲೆಲ್ಲಾದ್ರೂ ಕೂತ್ಕೊಂಡ್ರೆ ಇಲ್ಲಿಂದ ಇಳಿಸ್ಬಿಡ್ತಾರೆ ಅನ್ನೋ ಭಯ. ನಾ ಹೊರಗಡೆ ಇರ್ತೀನಿ, ಮೀಟಿಂಗ್ ಶುರು ಆದ್ಮೇಲೆ ಹೇಳಿ ಬರ್ತೀನಿ.